ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆದ್ರೆ ಏನೇ ಆದ್ರೆ ಅಮ್ಮಮ್ಮ ಮಾತ್ರ ಅಖಿಲ ಅದ್ಕೆನ ಬೈತಾನೆ ಇರ್ತಾರೆ ಕಣೆ. ಅಮ್ಮಮ್ಮಂಗೆ ಅದಕ್ಕೆ ಕಂಡ್ರೇನೆ ಆಗಲ್ಲ. ಅಲ್ಲ, ಎಲ್ಲರನ್ನೂ ಪ್ರೀತಿಯಿಂದ ಗೌರವದಿಂದ ಮಾತಾಡ್ಸೋ ಅಮ್ಮಮ್ಮಂಗೆ ಅಖಿಲ ಅವ್ರನ್ನ ಕಂಡ್ರೆ ಯಾಕಾಗಲ್ಲ? ತುಂಬಾ ವಿಚಿತ್ರ ಅನ್ಸತ್ತೆ ಅಲ್ವಾ? ಯಾಕೆ ಹಾಗೆ? ಅದ್ ಯಾಕೆ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಕಣೆ. ಆದ್ರೆ ಅದ್ಗೆ ಏನೇ ಅಂದ್ರು ಅಮ್ಮಮ್ಮ ಒಂದ್ ಕೊಂಗ್ ತೆಗಿತಾರೆ. ಅಖಿಲ ಅದ್ಗೆ ಏನೋ ನಾಟಕ ಮಾಡ್ತಾರೆ, ಅವ್ರು ಸರಿ ಇಲ್ಲ ಅನ್ನೋ ಥರನೇ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಅಷ್ಟೇ ಅಲ್ಲ ಕಣೆ, ಇವತ್ ಅಭಯ್ ಅವರು ಆ ರೌಡಿಗಳ ಹತ್ರ ಜಗಳ ಆಡೋದಿಕ್ಕೆ ಅಖಿಲ ಅದ್ಕೇನೆ ಕಾರಣ ಅನ್ನೋ ತರ ಅಮ್ಮಮ್ಮ ಕೂಗಾಡ್ತಾ ಇದ್ರು ಗೊತ್ತಾ? ಆದ್ರೆ ನೀನೇ ನೋಡಿದ್ಯಲ್ಲ ಅಕ್ಕ, ಅಭಯ್ ಅವ್ರಿಗೊಂದ್ ಸಣ್ಣ ಇರುವೆ ಕಚ್ಚಿದ್ರು ಅಖಿಲ ಅದ್ಕೆ ಅಳುನೇ ಬಂದ್ಬಿಡುತ್ತೆ. ಈ ತರ ತಮ್ಮನ್ ಪ್ರೀತಿ ಮಾಡೋರ್ ಬಗ್ಗೆ ಅಮ್ಮಮ್ಮ ಹೀಗೆಲ್ಲ ಹೇಳಿದ್ರೆ ನಂಬಕ್ಕಾಗತ್ತಾ? ಆದ್ರೆ ಅಮ್ಮಮ್ಮ ಸುಮ್ನೆ ಏನೇನೋ ಹೇಳಲ್ಲ ಅಲ್ವಾ? ಆದ್ರೂ ಅವ್ರು ಹೀಗೆ ಹೇಳ್ತಾ ಇದ್ದಾರೆ ಅಂದ್ರೆ ಇದ್ರ ಹಿಂದೆ ಏನೋ ಇದೆ ಅಂತಾಯ್ತು. ನನಗ್ ಹಂಗೂ ಅನ್ಸುತ್ತೆ ಹಿಂಗೂ ಅನ್ಸುತ್ತೆ ಕಣೆ ಅಕ್ಕ. ಯಾರ್ದ್ ಸರಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಮ್ಮಮ್ಮ ಅಖಿಲ ಅವ್ರ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಅಂದ್ರೆ ಅಖಿಲ ಅವರು ನಿಜವಾಗ್ಲೂ ಕೆಟ್ಟವ್ರು ಇರಬಹುದಾ? ಗಂಗೆ, ಗೌರಿ, ನೀವಿಬ್ರು ಇಲ್ಲೇ ಇದ್ದೀರಾ? ಅಭಯ್ ಪೂರ್ತಿ ಊಟ ಮಾಡಿದ್ದಾನೆ. ಟ್ಯಾಬ್ಲೆಟ್ನ ನಾನು ಆಮೇಲೆ ಬಂದು ಕೊಡ್ತೀನಿ. ಪರವಾಗಿಲ್ಲ ಅದ್ಕೆ, ನಾನೇ ಟ್ಯಾಬ್ಲೆಟ್ ಕೊಡ್ತೀನಿ, ನೀವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಅಭಯ್ನ ಈ ಪರಿಸ್ಥಿತಿನಲ್ಲಿ ನೋಡಿದ್ಮೇಲೆ ಯಾಕೋ ನನ್ನ ಮನಸ್ಸೇ ಸರಿ ಇಲ್ಲ ಗಂಗೆ. ನಾನು ಹೇಗೆ ರೆಸ್ಟ್ ತಗೊಳ್ಳಿ ಹೇಳು? ಬರ್ತೀನಿರು. ಆರಾಮ್ಸೆ ಮೊಬೈಲ್ ನೋಡಿ. ಅಲ್ಲ, ರೆಸ್ಟ್ ಅನ್ನೋ ಪದಕ್ಕೆ ಅರ್ಥ ಗೊತ್ತಾ ನಿಮ್ಗೆ? ಮೊದ್ಲೇ ತಲೆ ಗೇಟ್ ಆಗಿದೆ, ಕಣ್ಣೆಲ್ಲ ನೋವಿಂದ ಎಳಿತಾ ಇರುತ್ತೆ. ನೀವ ಕಣ್ಣನ್ನ ಇನ್ನೂ ಅಗ್ಲ ಮಾಡ್ಕೊಂಡು ಮೊಬೈಲ್ ಬೇರೆ ನೋಡ್ತಾ ಕೂತಿದ್ದೀರಾ. ಚೆನ್ನಾಗಿ ರೆಸ್ಟ್ ಮಾಡ್ತಾ ಇದ್ದೀರಾ. ತುಂಬಾ ಒಳ್ಳೇದಲ್ವಾ ಇದು ಆರೋಗ್ಯಕ್ಕೆ? ಹಲೋ, ಆಫೀಸ್ ಗ್ರೂಪ್ನ ಚೆಕ್ ಮಾಡ್ತಿದ್ದೆ ನಾನು. ಇವೆಲ್ಲ ಬೇಡ, ಸುಮ್ನೆ ರೆಸ್ಟ್ ಮಾಡ್ಬೇಕಷ್ಟೆ. ಕೊಡಿ ಫೋನು. ಇರಿ, ಫಸ್ಟ್ ನಿಮಗೆ ಟ್ಯಾಬ್ಲೆಟ್ ಕೊಡ್ತೀನಿ. ಕೊಡು, ನಾನು ತಗೋತೀನಿ. ಯಾಕೆ? ನಾನ್ ತಿನ್ಸಿದ್ರೆ ಟ್ಯಾಬ್ಲೆಟ್ ಗಂಟ್ಲೊಳಗ್ ಹೋಗಲ್ವಾ ಅಥವಾ ಅದ್ ಕೆಲ್ಸ ಮಾಡಲ್ವಾ? ನೀ ಸುಮ್ನೆ. ತುಂಬಾ ನೋವಾಗ್ತಿದೆ ಅಲ್ಲ? ಅಲ್ಲ, ನಿಮಗ್ ಯಾಕೆ ಬೇಕಿತ್ತು ಫೈಟ್ ಎಲ್ಲ? ಹೋಗ್ಬಿಡ ಅಂತ ಹೇಳಿದ್ರು ಯಾಕೆ ಹೋದ್ರಿ? ಗಾಯ ನಿಮಗಾಗಿದ್ರು ನೋವು ನನ್ಗಾಗ್ತಾ ಇದೆ. ನೀನ್ ಯಾಕೆ ಬರಕ್ ಹೋದೆ ಅಲ್ಲಿಗೆ? ಅಲ್ಲ, ನೀನೇ ನನ್ ಬಾಲನ? ನಾನ್ ಎಲ್ಲಿಗೆ ಹೋದ್ರು ಅಲ್ಲಿಗೆ ಬರ್ತೀಯಲ್ಲ? ಹಲೋ, ನಾನ್ ಬಂದಿದ್ದಕ್ಕೆ ಸರಿ ಹೋಗಿದ್ದು. ಅಲ್ಲ, ನಾನ್ ಬಂದಿಲ್ಲ ಅಂದಿದ್ರೆ ನಿಮ್ಮನ್ ಯಾರು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ರು? ಅದೆಲ್ಲ ಬಿಡು. ನಿನಗೇನಾದ್ರೂ ಆಗಿದ್ರೆ ನಾನು ಏನ್ ಮಾಡ್ಬೇಕಾಗಿತ್ತು? ನಾನೇನ್ ಮಾಡಕ್ ಆಗ್ತಾ ಇತ್ತು? ನೀವೇನಾದ್ರೂ ಮಾಡ್ಬೇಕಾಗಿತ್ತು ಅಷ್ಟೇ. ನಿಮ್ಮಿಬ್ರದ್ದು ಜಗಳ ಮುಗ್ದಿದ್ರೆ ನಾನು ಒಳಗ್ ಬರ್ಬೋದಾ? ಬಾರೆ ಅಕ್ಕ, ಸರಿಯಾದ ಟೈಮಿಗೆ ಬಂದಿದ್ಯಾ ಕಣೆ ನೀನು. ನೋಡಿ, ನಮ್ಮೂರ್ ಜಮೀನ್ದಾರರು ಚಂದ್ರಣ್ಣ ಅವ್ರ ಮಗಳು ಗೌರಿ ಬಂದಿದ್ದಾಳೆ. ಇವಾಗ ಇವಳೇ ನ್ಯಾಯ ಹೇಳ್ತಾಳೆ. ಅಕ್ಕ,
ನೋಡಿ ಇವ್ರನ್ನ ರೆಸ್ಟ್ ಮಾಡಿ ಅಂದ್ರೆ ನನ್ನ ಹತ್ರನೇ ಜಗಳ ಆಡ್ತಾ ಇದ್ದಾರೆ. ತಪ್ಪಲ್ವಾ ಇದು? ಹೌದು ಗಂಗೆ, ಖಂಡಿತ ತಪ್ಪು. ಹಂಗ್ ಹೇಳು. ಅಭಯ್ ಅವರೇ, ಗಂಗೆ ಹೇಳ್ತಿರೋದ್ ಸರಿಯಾಗಿದೆ. ನೀವಿವಾಗ ಚೆನ್ನಾಗಿ ರೆಸ್ಟ್ ಮಾಡ್ಬೇಕು. ನನಗೇನು ಆಗಿಲ್ಲ ಗೌರಿ ಅವ್ರೆ, ಇಷ್ಟಕ್ಕೆಲ್ಲ ಯಾಕೆ ರೆಸ್ಟು? ಕಾಣೋ ಅಷ್ಟ್ ಗಾಯ ಆಗಿಲ್ಲ ಅಂದ್ ಮಾತ್ರಕ್ಕೆ ರೆಸ್ಟ್ ಮಾಡದೆ ಹೇಗ್ ಬೇಕೋ ಹಾಗಿರಕ್ ಆಗಲ್ಲ. ಮೈ ಕೈ ನೋವಾಗಿರತ್ತೆ, ಅದು ಇವಾಗ ಗೊತ್ತಾಗಲ್ಲ, ನಾಳೆ ಬೆಳಿಗ್ಗೆ ನೋವು ಗೊತ್ತಾಗತ್ತೆ. ಅದಕ್ಕೆ ನೀವ್ ರೆಸ್ಟ್ ಮಾಡಿ. ನಾನ್ ಎದ್ದೇಳ್ತೀನಿ ಅಂದ್ರು ನಮ್ಮ ಅಕ್ಕ ನನ್ನನ್ನ ಎದ್ದೇಳಕ್ ಬಿಡಲ್ಲ. ನನಗೊಂದ್ ಸಣ್ಣ ಗಾಯ ಆದ್ರೂ 24 ಅವರ್ಸ್ ಅಬ್ಸರ್ವೇಷನ್ ಅಲ್ಲಿ ಇಡ್ತಾಳೆ ನಮ್ಮ ಅಕ್ಕ. ಜೊತೆಗೆ ನಿಮ್ ತಂಗಿ ಬೇರೆ ಇದ್ದಾರೆ, ರೆಸ್ಟ್ ಮಾಡದೆ ಇರಕ್ಕಾಗತ್ತಾ? ಅಖಿಲ ಅವ್ರ ಬಗ್ಗೆ ಎಲ್ರಿಗೂ ಒಳ್ಳೆ ಅಭಿಪ್ರಾಯನೇ ಇದೆ. ಆದ್ರೆ ಅಮ್ಮಮ್ಮಂಗೆ ಯಾಕೆ ಈ ಅಪನಂಬಿಕೆ ಅಂತ ನನಗ್ ಗೊತ್ತಾಗ್ತಿಲ್ಲ. ನಾನೊಂದ್ ಕ್ಷಣ ಅಖಿಲ ಅವರು ಸರಿ ಇಲ್ಲ ಅಂತ ತಪ್ಪಾಗಿ ಯೋಚಿಸ್ಬಿಟ್ನೋ ಏನೋ. ಯಾರ ಬಗ್ಗೆನೂ ಸರಿಯಾಗಿ ತಿಳ್ಕೊಳ್ದೆ ನಾನ್ ಯಾವ ನಿರ್ಧಾರಕ್ಕೂ ಬರಬಾರ್ದು. ಸರಿ ಅಭಯ್, ಇವಾಗ ನೀವು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ನಿದ್ದೆ ಬರ್ತಾ ಇಲ್ಲ ಗಂಗೆ. ಸುಮ್ನೆ ಕಣ್ಮುಚ್ಕೊಂಡ್ ಮಲ್ಕೊಳ್ಳಿ. ನೋಡಿ, ಡೋರ್ನ ಆಚೆಯಿಂದ ಲಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಎದ್ದು ಓಡಾಡೋದಾಗ್ಲಿ ಫೋನ್ ನೋಡೋದಾಗ್ಲಿ ಮಾಡೋ ಹಾಗಿಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತು. ಸರಿ. ಏನು ಸಖತ್ತಾಗಿ ಮಾಡಿದೆ ವಿಡಿಯೋ. ವಾವ್. ಓ ಅಮ್ಮಮ್ಮ, ಅತ್ತೆ, ಅಮ್ಮಮ್ಮ ಬಂದ್ರು. ಅಮ್ಮಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹೋಗೋದಲ್ವಾ? ಅತ್ತೆ ಗಾಬರಿ ಆಗೋದಲ್ದೆ ನಮ್ಮೆಲ್ರಿಗೂ ಗಾಬರಿ ಮಾಡಿದ್ರು. ಇರಿ, ನನ್ ಪ್ರಸಾದ ತಗೋತೀನಿ. ಅತ್ತೆ, ಎಲ್ಲಿ ಹೋಗಿದ್ರಿ ನೀವು? ಅಲ್ಲ, ಇಂಥ ಕಡೆ ಹೋಗ್ತಿದ್ದೀನಿ ಅಂತ ನಂಗೊಂದ್ ಮಾತು ಹೇಳಿ ಹೋಗ್ಬಾರ್ದಾ? ಕೌಸಲ್ಯ, ಏನಮ್ಮ ನೀನು ಮನೆಯಿಂದ ಹೊರಡೋ ಮುಂಚೆ ಯಾರಿಗಾದ್ರೂ ಹೇಳ್ಬಿಟ್ಟು ಹೋಗ್ಬೇಕು ತಾನೇ? ಅತ್ತಿಗೆ ಬೇರೆ ಎಲ್ರಿಗೂ ಗಾಬರಿ ಮಾಡ್ಬಿಟ್ರು. ಅತ್ತೆ ಎಲ್ಲಿ ಹೋಗಿದಾರೋ ಏನು ಅಂತ. ಅಲ್ಲಮ್ಮ, ಮೊದ್ಲೇ ಈ ಮನೆ ಗ್ರಹಚಾರ ನೆಟ್ಟಿಗಿಲ್ಲ, ಒಬ್ಬೊಬ್ರಿಗೆ ಒಂದೊಂದಾಗ್ತಾ ಇದೆ. ಅಂತದ್ರಲ್ಲಿ ನೀನು ಒಬ್ಳೆ ಇಷ್ಟೊತ್ತಲ್ಲ ಆಚೆ ಹೋಗಿದೆಯಲ್ಲಮ್ಮ. ನನಗೇನಾಗುತ್ತೆ ಶಕುಂತ್ಲಾ? ದುಷ್ಟ ಶಕ್ತಿಗಳು ಎಷ್ಟೇ ಅಟ್ಟಹಾಸದಿಂದ ಮೆರೆದ್ರು ದೈವಶಕ್ತಿ ಮುಂದೆ ಯಾವುದಿದೆ ಹೇಳು? ದೇವ್ರೇ, ನಮ್ಮ ಮನೆ ಮೇಲೆ ಬಿದ್ದಿರೋ ಕೆಟ್ಟ ದೃಷ್ಟಿ ಹೋಗ್ಲಿ ಅಂತ ಕೇಳ್ಕೊಳ್ಳೋಕೆ ದೇವಸ್ಥಾನಕ್ಕೆ ಹೋಗಿದ್ದೆ.